ಮೂರು ಪರ್ಫಾರ್ಮೆನ್ಸಸ್ ಆಗಿದೆ, ಇನ್ನು ಒಂದೇ ಒಂದು ಪರ್ಫಾರ್ಮೆನ್ಸ್ ಬಾಕಿ ಇದೆ. ಗುರು ಸರ್ನ ಕೇಳೋಣ ಯಾವ ಹಾಡಿಗೆ ಬಂದು ಶ್ರಾವ್ಯ ಪರ್ಫಾರ್ಮ್ ಮಾಡ್ತಾಳೆ, ಏನ್ ಮಾಡ್ತಾಳೆ ಸ್ಟೇಜ್ ಮೇಲೆ ಅಂತ. ಗುರು ಸರ್. ಶ್ರಾವ್ಯ ಸರ್, ಯಾವುದು ಸಾಂಗ್? ನಾನು ಜನ್ಮ ಜನ್ಮದ ಅನುಬಂಧ ಫಿಲ್ಮಿಂದ ತಂಗಾಳಿಯಲ್ಲಿ ತೇಲಿ ಬಂದೆ. ರೈಟ್ ಶ್ರಾವ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಮ್ಮ ದೇವದ ತರ ಇಮಿಟೇಟ್ ಮಾಡಿ ಹಾಡಿದ ಶ್ರಾವ್ಯನ ಪರ್ಫಾರ್ಮೆನ್ಸ್ ಸೂಪರ್. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಅಂತೂ ತುಂಬಾನೇ ಎಂಜಾಯ್ ಮಾಡ್ತಿದ್ರು. ಸೊ ಕಮೆಂಟ್ಸ್ ಕೇಳ್ಬಿಡೋಣ. ಗುರು ಸರ್. ಕುಮಾರ್, ಪಾಸಿಟಿವ್ ಪಾಯಿಂಟ್ಸ್.
ಓಕೆ, ಕಷ್ಟ ಆಗೋದಾದ್ರೆ ಹೇಳಿ, ನೆಗೆಟಿವ್ ಪಾಯಿಂಟ್ಸ್ ಹೇಳಿ. ಸರ್ ನೆಗೆಟಿವ್ ಪಾಯಿಂಟ್ಸ್ ಅಂತ ಹುಡ್ಕೊಂಗ ಅಂತ ಮಿಸ್ಟೇಕ್ಸ್ ಅಂತ ಏನಿಲ್ಲ ಸರ್. ಸ್ವಲ್ಪ ಹಾಡು ಕೇಳೋದು ಕೂಡ ಭಯ ಆಗಿ ಅದು ಗೊತ್ತಾಗಲಿಲ್ಲ ಸರ್. ಅದು ಕುಮಾರ್ ತುಂಬಾ ಕಲ್ತಿದ್ಯಪ್ಪ ಸ್ಟಾರ್ ಸಿಂಗಿಂಗ್ ಬಂದು. ನೋಡು, ನಗೋ ಕಲ್ತಿಯ, ಇಲ್ಲಿ ಬಂದು ಡ್ಯಾನ್ಸ್ ಮಾಡೋ ಕಲ್ತೆ, ಮಾತಾಡೋ ಕಲ್ತಿದ್ಯಾ, ಇನ್ನೇನು ಬೇಕು ಹೇಳೋ. ಇದು ಖುಷಿ ಆಕ್ಚುಲಿ. ಅಟ್ಲೀಸ್ಟ್ ಸಿಂಗಿಂಗ್ ಅಲ್ಲಿ ಇಂಪ್ರೂವ್ ಆಗಬೇಕು, ಅದ್ರ ಜೊತೆಗೆ ಇದ್ರಲ್ಲಿ ಇಂಪ್ರೂವ್ ಆಗೋದು ದೊಡ್ಡ ವಿಷಯನೇ. ಗುಡ್ ಎನಿಯೋ. ಶ್ರಾವ್ಯ, ಐ ಥಿಂಕ್ ಯು ಡಿಸರ್ವ್. ಥ್ಯಾಂಕ್ ಯು ಸರ್. ಪಾಸಿಟಿವ್, ಐ ಫೀಲ್ ಎವ್ರಿಥಿಂಗ್ ಇಸ್ ಪಾಸಿಟಿವ್. ಯಾಕೆಂದ್ರೆ ಇಟ್ಸ್ ವೆರಿ ಟಫ್ ಜಾಬ್. ಯಾಕೆಂದ್ರೆ ಯು ಆರ್ ಪರ್ಫಾರ್ಮಿಂಗ್ ಟುಡೇ. ಆಮೇಲೆ ದ ಮೂಡ್, ಟೋಟಲ್ ಮೂಡ್ ಕ್ರಿಯೇಷನ್ ಇದೆಯಲ್ಲ, ಈಗ ಇಡೀ ಅಟ್ಮಾಸ್ಫಿಯರ್ನ ಮೂಡಿಗೆ ತರೋದು, ಇವನ್ ದಟ್ಸ್ ಅನ್ ಆರ್ಟ್. ಯಾಕಂದ್ರೆ ಸೀರಿಯಸ್ನೆಸ್ ಡೆಫಿನೆಟ್ ಎಲ್ರಿಗಿದೆ, ಬಟ್ ಅದನ್ನ ನೀನು ಅದು ಹೆಂಗೆ ಕಂಟ್ರೋಲ್ ಮಾಡಿದ, ಯು ಆರ್ ಯುವರ್ ಸೆಲ್ಫ್ ಅಷ್ಟೇ. ನೀನಾಯ್ತು, ನಿನ್ನ ಹಾಡಾಯ್ತು, ನೀನು ಅಲ್ಲೇ ಇದೆ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಜೀವನದಲ್ಲಿ ಎಷ್ಟೋ ದೆವ್ವಗಳನ್ನು ನೋಡಿದ್ದೀನಿ, ಇಷ್ಟು ಸುಂದರವಾಗಿ ಹಾಡೋ ದೆವ್ವನ ಫಸ್ಟ್ ಟೈಮ್ ನೋಡಿದ್ದು. Thank you, sir. ಪರ್ಫಾರ್ಮೆನ್ಸ್. ನಾನು ಒಂದಿವತ್ತು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಇಲ್ಲಿ, ಇವತ್ತಿಂದ ನೀನು ಯಾವಾಗಲೇ ಬಂದು ಹಾಡಿದ್ರು ನಾನು ಜಡ್ಜ್ ಆಗಲ್ಲ, ನಿನ್ನ ಫ್ಯಾನ್ ಆಗಿ ಕೇಳ್ತೀನಿ ನಿನ್ನ ಹಾಡುಗಳು. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಇಟ್ಸ್ ಡಿಫಿಕಲ್ಟ್ ಫಾರ್ ಮಿ ಟು ಜಡ್ಜ್ ಯು ಬಿಕಾಸ್ ಯು ಆರ್ ಸಮ್ವೇರ್ ಎಲ್ಸ್. ಅದು ದೇವರು ನಿನ್ನನ್ನು ಹಾಡಕ್ಕೆ ಕಳಿಸಿರೋದು ಮುಂಚೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, ಬಟ್ ಅದು ಪ್ರತಿ ಸತಿ ನೀನು ಪ್ರೂವ್ ಮಾಡ್ತೀಯ, ನಾನು ಹಾಡ್ಲಿಕ್ಕೆ ಹುಟ್ಟಿದ್ದೀನಿ ಅಂತ. ನೀನು ನಿನ್ನ ಜೀವನ ಪರ್ಯಂತ ದಯವಿಟ್ಟು ಹಾಡ್ತಾ ಇರು, ಇದೇ ರೀತಿ ಜನರನ್ನ ನಿನ್ನ ಹಾಡಿನೊಂದಿಗೆ ಮನೋರಂಜಿಸ್ತಾ ಇರು. ಬಹಳ ಬಹಳ ಅದ್ಭುತವಾಗಿತ್ತು ಈ ಹಾಡು. ಥ್ಯಾಂಕ್ ಯು ಸೋ ಮಚ್. Thank you, sir. ಫ್ಯಾಂಟಾಸ್ಟಿಕ್. Shravya, what can I say? We had all decided that we'll be very stringent with our marks. ज़्यादा मार्क्स नहीं देंगे क्योंकि बच्चों को मतलब पहुंचने का वो जो मज़ा आता है ना, वो आना चाहिए. लेकिन आपने ऐसा एक घोर संकट में हमें डाल दिया है. आई एम गिविंग यू द मार्क्स नाउ. आई एम गिविंग यू 25 out of 25. Yeah. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Even I think I'll go with a 24. ಥ್ಯಾಂಕ್ ಯು ಸರ್. ಕೊನೆಯದಾಗಿ ವಿಜಯ್ ಸರ್ ಮಾರ್ಕ್ಸ್ ಬಾಕಿ ಇದೆ, ಬಟ್ ಅವ್ರ ಮಾರ್ಕ್ಸ್ ಹೇಳೋದಕ್ಕಿಂತ ಮುಂಚೆ ಇಲ್ಲಿರೋ ಅಂತ ಆಯ್ಕೆ ಆದಂತ ಇನ್ನು 3 ಜನ ಇಲ್ಲಿದ್ದಾರೆ, ಅವ್ರನ್ನೂ ಸ್ಟೇಜ್ ಮೇಲೆ ಕರೆದ್ಬಿಡೋಣ. ವಿಜಯ್ ಸರ್ ಅವರ ಮಾರ್ಕ್ಸ್ ಇಂದ ಡಿಸೈಡ್ ಆಗುತ್ತೆ ಯಾರು ನಮ್ಮ ಜೊತೆಗೆ ಇರ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ವಿಜಯ್ ಸರ್, 2 ಚಾಯ್ಸ್ ಕೊಡ್ತೀನಿ. 24 ಹಾಗೆ ತಗೊಂಡ್ರೆ, ಒಂದು ಸಾಲು ಮತ್ತೆ ನಮಗೋಸ್ಕರ ಹಾಡಿದ್ರೆ 25. ಸೊ ನೀವು ಡಿಸೈಡ್ ಮಾಡಿ. ಹಾಡ್ತೀನಿ ಸರ್. ನಿಮ್ಮ ಅಜ್ಜಿ ಇಲ್ಲಿಂದ ಹಾಡೆ 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 ಅಂತ ಇದ್ದಾರೆ. ಹಾಡೆ ಹಾಡೆ ಅಲ್ಲಿಂದ ಬಂದಿದ್ದೀವಿ. ಇವಾಗ ಕಣ್ ಬಿಡ್ಬೇಡಿ, ಸಣ್ಣ ಕಣ್ಣಲ್ಲೇ ಒಂದು 2 ಲೈನ್. ದೆವ್ವದ ಜೊತೆ ಡುಯೆಟ್ ಹಾಡಕ್ಕೆ ಹೋಗ್ಬಾರ್ದು. 25 ಏನೂ ಡೌಟ್ ಇಲ್ಲ. ಥ್ಯಾಂಕ್ ಯು ಸರ್.